ನನ್ನ ಪ್ರೀತಿ ಎಲ್ಲ ಯಾದಗಿರಿ ರೈತ ಬಾಂಧವರಿಗೆ ಶರಣಾರ್ಥಿ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ. ಪ್ರಿಯ ಸ್ನೇಹಿತರೆ, ನನ್ನೊಬ್ಬ ರೈತನಾಗಿ, ಪತ್ರಕರ್ತನಾಗಿ, ಅಲ್ಪ ಸ್ವಲ್ಪ ಬರಹಗಾರನಾಗಿ ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾತನಾಡಬೇಕಂತ ಬಂದಿದ್ದೀನಿ ಅಂದರೆ, ಸ್ನೇಹಿತರೆ, ಇವತ್ತು ರೈತರ ಸಂಕಷ್ಟ, ರೈತರಿಗಿರ್ತಕ್ಕಂಥ ಹಲವಾರು ತೊಡಕುಗಳು, ರೈತರಿಗೆ ಸರ್ಕಾರ ಮತ್ತು ಈ ಖರೀದಿದಾರರು ಇತರ ಬೀಜ ರಸಗೊಬ್ಬರಗಳನ್ನು ಒದಗಿಸ್ತಕ್ಕಂಥ ಏನು ಶ್ರೀಮಂತ ಖಾಸಗಿ ಅಂಗಡಿಯ ಮಾಲೀಕರಿಂದ ಅಧಿಕ ಒಂದು ಲಾಭಾಂಶ ಪಡೆಯುವುದಕ್ಕಾಗಿ ಕಳಪೆ ದರ್ಜೆಯ ಗುಣಮಟ್ಟವಲ್ಲದ ಗೊಬ್ಬರ ಬೀಜಗಳನ್ನು ನೀಡಿ ರೈತರನ್ನು ಸಂಕಷ್ಟಕ್ಕೆ ಈಡು ಮಾಡತಕ್ಕಂಥ ಈ ಒಂದು ದುಷ್ಟ ಶಕ್ತಿಗಳ ವಿರುದ್ಧ ಸೆಟೆದು ನಿಲ್ಲಲು ಒಂದು ಸಂಘಟನೆಯನ್ನು ನಾವು ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ತರಬೇಕಾಗಿದೆ. ಆ ಸಂಘಟನೆಯ ಒಂದು ಉದ್ದೇಶ ರೈತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಬಗ್ಗು ಬಡಿದು ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡುವುದೇ ಈ ಸಂಘಟನೆಯ ಉದ್ದೇಶ. ಇದೇ ನಮ್ಮ ಕೃಷಿ ಸಮಾಜ ನವದೆಹಲಿ ಅಂತಕ್ಕಂಥ ಇದರ ರಾಜ್ಯಾಧ್ಯಕ್ಷರು ಶ್ರೀಮತಿ ಮಾಣಿಕ್ಯ ಚೆಲ್ಲೂರವರು ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಒಂದು ರೈತ ಸಂಘಟನೆಯ ಸಾರಥ್ಯವನ್ನು ವಹಿಸಿಕೊಂಡು ರೈತರಿಗಾಗಿ ಪ್ರತಿದಿನವೂ ಹೃದಯ ಮಿಡಿತಕ್ಕಂಥ ಸಹೃದಯಿ ಸ್ನೇಹಿತರು ಮತ್ತು ಮಾರ್ಗದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ಮಾಣಿಕ್ಯ ಚೆಲ್ಲೂರವರು ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಒಂದು ಬಲಿಷ್ಠವಾದ ರೈತ ಸಂಘಟನೆಯನ್ನು ಕಟ್ಟಬೇಕು, ಅದರಿಂದ ರೈತರಿಗೆ ಅನ್ಯಾಯ ಆಗುವುದನ್ನು ನಿಲ್ಲಿಸಬೇಕು ಅಂತ ಅವರು ಪಣ ತೊಟ್ಟಿದ್ದಾರೆ. ಅದರೊಂದಿಗೆ ನಾವು ಕೂಡ ಕೈ ಜೋಡಿಸಿದರೆ, ನಾವು ಕೂಡ ಅವರೊಂದಿಗೆ ಸಾಥ್ ಕೊಟ್ಟರೆ ರೈತರ ಸಮಸ್ಯೆಗಳಿಗೆ ಒಂದು ಹಿತಶ್ರೀ ಹಾಡಿದಂತಾಗ್ತದೆ. ಸಮಸ್ಯೆಗಳು ಯಾವತ್ತೂ ನಿಲ್ಲೋದೇ ಇಲ್ಲ, ಅದು ಉಟ್ಕೊಳ್ತಾನೆ ಇರುತ್ತೆ. ಅಂಥ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ, ಪರಿಹರಿಸುವಲ್ಲಿ ಅಥವಾ ನ್ಯಾಯ ಕೊಡಿಸುವಲ್ಲಿ ಸಂಘಟನೆಗಳ ಅವಶ್ಯಕತೆ ಇದೆ. ಈ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಹಲವಾರು ಸಂಘಟನೆಗಳಿವೆ, ತಮ್ಮದೇ ಆದ ಕಾರ್ಯವೈಖರಿಗಳನ್ನು ಮಾಡ್ತಾನೆ ಇದ್ದಾವೆ. ಅದರ ಜೊತೆಗೆ ಇದು ಕೃಷಿ ಸಮಾಜ ನವದೆಹಲಿ ಅಂತಕ್ಕಂಥದ್ದು ಒಂದು ರಾಷ್ಟ್ರ ಮಟ್ಟದ ಸಂಘಟನೆ. ಈ ಸಂಘಟನೆಯಲ್ಲಿ ತಾವು ಕೂಡ ಕೈ ಜೋಡಿಸಿ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ತಾವು ಪದಾಧಿಕಾರಿಗಳಾಗಿ ರೈತರಿಗೆ ನಿಜವಾಗಿಯೂ ಎಲ್ಲಿ ಅನ್ಯಾಯವಾಗ್ತದೋ ಅಂಥ ಅನ್ಯಾಯವನ್ನು ತಡೆಗಟ್ಟುವಲ್ಲಿ ಅಥವಾ ಅನ್ಯಾಯದ ವಿರುದ್ಧ ಸೆಟೆದು ನಿಲ್ಲುವಲ್ಲಿ ತಾವು ಕೂಡ ಪಾತ್ರರಾಗಿರಿ. ಈ ದೇಶದ, ಈ ನಾಡಿನ ಅನ್ನದಾತರಿಗೆ ನ್ಯಾಯ ಕೊಡಿಸಲಿಕ್ಕಾಗಿ ಪಣತೊಟ್ಟಿರ್ತಕ್ಕಂಥ ಮಾಣಿಕ್ಯ ಚೆಲ್ಲೂರು ಅವರಿಗೆ ಒಂದು ನೈತಿಕ ಬೆಂಬಲ ಜೊತೆಗೆ ಬಾಹ್ಯ ಬೆಂಬಲವನ್ನು ನೀಡಿ ರೈತರಿಗೆ ಆಗುವ ಅನ್ಯಾಯವನ್ನು ಬಗ್ಗು ಬಡಿಯುವ ಕೆಲಸ ಯಾದಗಿರಿ ಜಿಲ್ಲೆಯ ಸಮರ್ಥ ರೈತರು ಮತ್ತು ರೈತ ಕಾರ್ಮಿಕರು ಮಾಡುವಲ್ಲಿ ನಾವು ಮುಂದಾಗೋಣ. ಅವರ ಜೊತೆಗೆ ಸೇರೋಣ. ಮುಂದಿನ ದಿನಗಳಲ್ಲಿ ಅವರು ಇದೇ ಯಾದಗಿರಿ ಜಿಲ್ಲೆಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ಬಹುತೇಕ ಹುಣಸಿಗೆಯಲ್ಲಿ ಅವರ ಒಂದು ಕಾರ್ಯಕ್ರಮವೂ ಕೂಡ ಆದಷ್ಟು ಶೀಘ್ರದಲ್ಲೇ ನಡೆಯಲಿದೆ. ಅಂದರೆ ಕಾರ್ಯಕ್ರಮ ಅಂದರೆ ಆಡಂಬರ, ಹಣ, ದುಡ್ಡು ಖರ್ಚು ಮಾಡೋಂಥದ್ದಲ್ಲ. ಸಾಮಾನ್ಯವಾಗಿ ಒಂದು ಫೀಲ್ಡಲ್ಲಿ ನಿಂತ್ಕೊಂಡು ರೈತರ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥದ್ದು, ಇಲ್ಲಿ ನಡೀತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕಂಥದ್ದು, ಸಮಸ್ಯೆಗಳ ಆಲಿಸಿ ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ಮುಂದಾಲೋಚನೆಯನ್ನು ಮಾಡ್ತಕ್ಕಂಥ ಒಂದು ಸಭೆ ಕೂಡ ನಡೀತಕ್ಕಂಥದ್ದು ಶೀಘ್ರದಲ್ಲೇ ನಡೀತದೆ. ಆ ಸಂದರ್ಭದಲ್ಲಿ ತಾವೆಲ್ಲರೂ ಮುಂಚಿತವಾಗಿ ಈ ಒಂದು ಸಂಘಟನೆಗೆ ಸೇರುವುದಾಗಿದ್ದರೆ ಸ್ವ ಇಚ್ಛೆಯಿಂದ ಸೇರಿ ತಮ್ಮ ಭಾಗದ ರೈತರಿಗೆ ಆಗುವ ಅನ್ಯಾಯವನ್ನು ತಡೆಗಟ್ಟುವಲ್ಲಿ ತಾವು ಕೂಡ ಒಂದು ಪಾತ್ರಧಾರರಾಗಿ ಆಗಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ ಮತ್ತೊಂದು ಸಂಚಿಕೆಯೊಂದಿಗೆ ಭೇಟಿ ಆಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ.